ಹಾಯ್ ನಮಸ್ಕಾರ ರೀ ಎಲ್ಲರಿಗೂ. ಕ್ರಾಫ್ಟ್ಸ್ ಆಫ್ ಸ್ಪಾರ್ಕಲ್ಗೆ ಸ್ವಾಗತ. ಇವತ್ತು ನಾನು ಹೇಳ್ಬೇಕು ಅಂದ್ಕೊಂಡಿರೋದು ಫೆಬ್ರಿಕ್ ಜ್ಯುವೆಲ್ರಿ ರೀ. ಅದಕ್ಕೆ ಬೇಕಾಗಿರೋ ಮಟೀರಿಯಲ್ಸ್ ಅಂದ್ರೆ ಒಂದು ರಟ್ಟು ತೊಗೋಬೇಕು ರೀ, ಒಂದು 6-7 ದಾರ ತೊಗೋಬೇಕು, ಜಂಪ್ ರಿಂಗ್ಸ್ ತೊಗೋಬೇಕು, ಲೀಫ್ ಪೆಂಡೆಂಟ್ ತೊಗೋಬೇಕು ಮತ್ತು ಒಂದು ಪೆಂಡೆಂಟ್. ದೊಡ್ಡ ಹೋಲಿರೋಂಥ ಮುತ್ತುಗಳಿಗೆ ನಾನು 6-7 ದಾರ ಪೂರ್ತಿಯಾಗಿ ಸುತ್ತಿ ಕವರ್ ಮಾಡಿಕೊಂಡು ನೀಟಾಗಿ ಮಾಡ್ಕೊಂಡಿನಿ. ನೆಕ್ಸ್ಟ್ ಒಂದು ಅರ್ಬಿ ಬಟ್ಟೆ ತೊಗೋಬೇಕು. ನಿಮ್ಗೆ ಯಾವ ಸೀರೆ ಡ್ರೆಸ್ ಮ್ಯಾಚಿಂಗ್ ಬೇಕೋ ಆ ಮ್ಯಾಚಿಂಗ್ ಬಟ್ಟೆ ತೊಗೊಂಡು ಅದ್ರ ರಟ್ಟನ ಆಯತಾಕಾರ ಒಳಗೆ ಕಟ್ ಮಾಡ್ಕೋಬೇಕು ರೀ. ಅಗಲ 3 ಇಂಚ್ ತೊಗೊಂಡೀನಿ ರೀ, ಉದ್ದಕ್ಕೆ 2.5 ಇಂಚ್ ತೊಗೊಂಡೀನಿ. ಅಷ್ಟು ತೊಗೊಂಡು ಕಟ್ ಮಾಡ್ಕೋಬೇಕು. ನಾ ಆಲ್ಮೋಸ್ಟ್ ಎಲ್ಲ ವಿಡಿಯೋಸ್ಗೆ ಕಣನ ಯಾಕೆ ಜಾಸ್ತಿ ಬಳಸೀನಂದ್ರೆ ನಮ್ಮೂರು ಗುಳೇದ ಗುಡ್ಡ ರೀ. ನಮ್ಮ ಮನೆಯೊಳಗೆ ಪವರ್ ಲೂಮ್ ಮಗ್ಗ ಅದಾವೆ ರೀ. ನಮ್ಮದು ದೊಡ್ಡ ಫ್ಯಾಕ್ಟರಿನೇ ಐತಿ, ನಾವು ಕಣ ತಯಾರು ಮಾಡ್ತೀವಿ. ನೀವು ಕೇಳಿರ್ಬೋದು ರೀ, ಇಲ್ಕಲ್ ಸಾರಿ ಗುಳೇದ ಗುಡ್ಡ ಕಣ ಭಾಳ ಫೇಮಸ್ ಐತ್ರಿ ಎಲ್ಲ ಕಡೆ. ಅದ ಕಣನ ನಮ್ಮ ಮನೆಯೊಳಗೆ ತಯಾರು ಮಾಡ್ತೀವಿ ರೀ. ನಿಮಗೇನಾರ ನಮ್ಮ ಮನೆದು ಫ್ಯಾಕ್ಟರಿ ನೋಡ್ಬೇಕಂತ ಆಸೆ ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಒಂದು ವಿಡಿಯೋದಾಗ ನಮ್ಮ ಮನೆಯಲ್ಲಿರುವಂಥ ಫ್ಯಾಕ್ಟ್ರಿ ಮತ್ತು ನಾವು ಕಣನೆಲ್ಲ ಹೆಂಗೆ ತಯಾರು ಮಾಡ್ತೀವಿ, ಎಷ್ಟು ಪವರ್ ಲೂಮ್ಸ್ ನಮ್ಮ ಮನೆಯೊಳಗೆ ಅದಾವ ಅನ್ನೋದು ನಿಮ್ಗೆ ತೋರಿಸ್ತೀನಿ ಅಂತ. ನೆಕ್ಸ್ಟ್ ವಿಡಿಯೋ ಕಡೆ ಹೋಗಿ ಬರ್ರಿ. ಕಟ್ ಮಾಡಿಟ್ಟಿರೋ ರಟ್ಟಿಗೆ ಸ್ವಲ್ಪ ಫೆಬ್ರಿಕ್ ಗ್ಲೂ ಹಚ್ಚಿ ಪೂರ್ತಿ ಕವರ್ ಮಾಡಿಕೊಂಡು ಆ ಬಟ್ಟೆನ ಅದ್ರ ಮೇಲೆ ನೀಟಾಗಿ ಅದು ಸಾರಿದು ದಡಿ ಐತಲ್ರಿ, ಅದು ಮುಂದ್ಗಡೆ ಕಾಣೋ ರೀತಿಯಿಂದ ಅರ್ಧ ಪ್ಲೇನ್ ಬಟ್ಟೆ ಕಾಣಬೇಕು, ಅರ್ಧ ಬಾರ್ಡರ್ ಕಾಣಬೇಕು. ಆ ರೀತಿ ಅದನ್ನ ನಾನು ಅಂಟಿಸ್ಕೊಂಡೀನಿ ರೀ. ಅದು ಸ್ಕ್ವೇರ್ ಶೇಪ್ ಸರಿ ಬರಬೇಕಂತೇಳಿ ಮೂಲೆಗೆ 4 ಸೈಡ್ ಕಟ್ ಮಾಡ್ಕೋಬೇಕು. ಆವಾಗ ಅದು ಮಡಚಿದಾಗ ಸ್ಕ್ವೇರ್ ಶೇಪ್ ನೀಟಾಗಿ ಕೊಡುತ್ತೆ. ಕಟ್ ಮಾಡಿದಾದ್ಮೇಲೆ ಇನ್ನೊಂದು ಸ್ವಲ್ಪ ಫೆಬ್ರಿಕ್ ಗ್ಲೂ ಹಚ್ಕೊಂಡು ಅದನ್ನ ಒಂದರ ಮೇಲೆ ಒಂದು ಹಾಕಿ ಅಂಟಿಸ್ಬೇಕು. ಅದಾದಮೇಲೆ ನಾನು ಒಂದು ಜಂಪ್ರಿಂಗ್ ತೊಗೊಂಡು ಆ ಬಟ್ಟೆಗೆ ಸ್ವಲ್ಪ ಹೋಲ್ ಮಾಡಿಕೊಂಡು ಜಂಪ್ರಿಂಗ್ ಹಾಕಿ ಅದು ಲೀಫ್ ಥರ ಇರೋ ಪೆಂಡೆಂಟ್ ತೊಗೊಂಡಿದ್ನಲ್ಲ ಅದನ್ನು ಅಟ್ಯಾಚ್ ಮಾಡಬೇಕು. ಆ ಬಟ್ಟೆಗೆ ಎಷ್ಟು ಪೆಂಡೆಂಟ್ ಅಟ್ಯಾಚ್ ಮಾಡಿದರೆ ಬೆಟರ್ ಅನಿಸುತ್ತಾ ಅದನ್ನು ನೋಡಿಕೊಂಡು ಅದಕ್ಕೆ 5ರಿಂದ 6 ಪೆಂಡೆಂಟ್ನ ಅಟ್ಯಾಚ್ ಮಾಡಬೇಕು. ಎಲ್ಲ ಪೆಂಡೆಂಟ್ಸ್ನ ನೀಟಾಗಿ ಅಟ್ಯಾಚ್ ಮಾಡಾದ್ಮೇಲೆ ಇವಾಗ ಈ ದೊಡ್ಡ ಪೆಂಡೆಂಟ್ಗೆ ಗ್ಲೂ ಹಚ್ಕೊಂಡು ಆ ಬಟ್ಟೆ ಮೇಲೆ ಸೆಂಟ್ರಲ್ ಬರೋ ಹಾಗೆ ಅಂಟಿಸ್ಕೋಬೇಕು. ನೀಟಾಗಿ ಅಂಟಿಸ್ಕೊಂಡು ಸ್ವಲ್ಪ ಗಮ್ ಏನಾದರೂ ಸ್ಪ್ರೆಡ್ ಆಗಿದ್ರೆ ಅದನ್ನ ಕ್ಲೀನ್ ಮಾಡಿಕೊಂಡು ಡ್ರೈ ಆಗಕ್ಕೆ ಬಿಡಬೇಕು. ಡ್ರೈ ಆದಮೇಲೆ ಬ್ಯಾಕ್ ರೂಪ್ ಮಾಡೋದು ಹೆಂಗಂತ ಹೇಳ್ತೀನಿ ರೀ. 6-7 ದಾರನ ಒಂದು ಗುಚ್ಚು ಪೂರ್ತಿ ತೊಗೋಬೇಕು, 4 ಸುತ್ತು ಹೊಳಸ್ಕೋಬೇಕು. ಹೊಳಸ್ಕೊಂಡು ಒಂದು ತುದಿಯಿಂದ ಹಿಡ್ಕೊಂಡು ಅದನ್ನ ಮುರುಗಿ ಸುತ್ಕೊತ ಹೋಗಬೇಕು. ಅದು ಮುರುಗಿ ಯಾವ ರೀತಿ ಸುತ್ತಬೇಕಂದ್ರೆ ಅದು ಸ್ವಲ್ಪ ಲೂಸ್ ಬಿಟ್ಟರೆ ತಾನೇ ರೌಂಡಾಗಿ ಮುರುಗಿ ಆಗಬೇಕು. ಆ ಲೆವೆಲಿಗೆ ಫುಲ್ ತಿರುಗಬೇಕು. ಒಂದು ಕೈಯಿಂದ ತಿರುಗಿದಾದ್ಮೇಲೆ ಆ ತುದಿ ಗ್ಯಾಪ್ ಇದ್ದಲ್ಲೇ ಎರಡು ಒಂದೇ ಕೈಯಲ್ಲಿ ಹಿಡ್ಕೊಂಡು ಇನ್ನೊಂದು ಸೈಡಿಂದ ಕೈ ಬಿಡಬೇಕು. ಅದು ಮುರುಗಿ ಸುತ್ಕೊತೈತಿ. ಈ ರೀತಿ ನೀಟಾಗಿ ಆಗುತ್ತೆ. ತಯಾರು ಮಾಡ್ಕೊಂಡು ಇಟ್ಟಿರುವಂಥ ರೂಪನ್ನ ಆ ಪೆಂಡೆಂಟ್ ಹೋಲ್ ಒಳಗೆ ಹಾಕಿ ನಾವು ಅದು ಮುತ್ತನ್ನು
ತಯಾರು ಮಾಡಿ ಇಟ್ಕೊಂಡಿದ್ವಲ್ಲ ರೀ ಅದನ್ನು ಹಾಕಬೇಕು. ನಾನು 2 ಬ್ಲೂ ಒಂದು ಆರೆಂಜ್ ಹಾಕಿದ್ದೆ. ಯಾಕಂದ್ರೆ ಬ್ಲೂ ಅಂದ್ರೆ ಬಟ್ಟೆ ಐತ್ರಿ, ಆರೆಂಜ್ ಕಲರ್ ಯಾಕಂದ್ರೆ ಅದ್ರ ಬಾರ್ಡರ್ ಆರೆಂಜ್ ಕಲರ್ ಇತ್ತಲ್ಲ ರೀ, ಅದಕ್ಕೆ ಮಧ್ಯೆ ಒಂದು ಆ ಕಲರ್ ಹಾಕಿದ್ದೆ. ನೆಕ್ಸ್ಟ್ ಆ 2 ಸೈಡು ಸೇಮ್ ಹಾಕಬೇಕು. ಅದಾದಮೇಲೆ 2 ತುದಿ ಉಳಿದಿರ್ತಾವಲ್ಲ ಅದನ್ನು ಒಂದು ಸ್ವಲ್ಪ ಗಮ್ ಹಚ್ಚಿ ಅಂಟಿಸ್ಕೊಂಡು 6 ದಾರನ ಸ್ವಲ್ಪ 2 ಪದರ ತೊಗೊಂಡು ಅದನ್ನ ಫುಲ್ ಸುತ್ತಕೊಂಡು, ಅದು ಯಾಕಂದ್ರೆ ಬಿಚ್ಚಬಾರ್ದಲ್ಲ, ಸುತ್ತಕೊಂಡು ಸ್ವಲ್ಪ ಗಂಟು ಹಾಕೊಂಡೆ. ಅದು ಗಂಟು ಹಾಕಿರೋದು ಹಂಗೆ ಬಿಟ್ಟರೆ ಸರಿ ಕಾಣಿಸಂಗಿಲ್ಲ ಅಂತೇಳಿ ಪೂರ್ತಿ ಗಂಟು ಹಾಕಿದಾದ್ಮೇಲೆ ಅದು ಮುತ್ತೊಳಗೆ ಆ ದಾರನ ಸ್ವಲ್ಪ ತಿರುಗಿಸಿದ, ಮುತ್ತೊಳಗೆ ಸೆಟ್ ಆಯ್ತದ. ಸೆಟ್ ಮಾಡ್ಕೊಂಡಾದ್ಮೇಲೆ ಒಂದು 2 ಪದರ ದಾರ ತೊಗೊಂಡು ಒಂದು ಮುತ್ತು ಹಾಕಿದ್ದೆ ಗೋಲ್ಡ್ ಕಲರು, ಅಡ್ಜಸ್ಟ್ಮೆಂಟ್ ಮಾಡ್ಕೊಳಕ್ಕೆ ಬೇಕಲ್ರಿ ಅದಕ್ಕೆ. ಅದಾದಮೇಲೆ ಬ್ಲೂ ಕಲರ್ದೇ 6 ದಾರ ತೊಗೊಂಡು ಸ್ವಲ್ಪ ಜಾಸ್ತಿ ತೊಗೊಂಡು ಎಡ್ಜಿಗೆ ಹಾಕ್ಕೊಂಡು ಸುತ್ತಿ ಒಂದು 2 ಗಂಟು ಹಾಕ್ಕೊಂಡು ಕಟ್ ಮಾಡ್ಕೊಂಡ್ರೆ ಡೋರಿ ರೆಡಿ ಆಗುತ್ತೆ, ನೆಕ್ಲೆಸು ರೆಡಿ ಆಗುತ್ತೆ. ಸಿಂಪಲ್ ನೋಡ್ರಿ, ಇಷ್ಟಿತ್ತು ಇವತ್ತಿನ ಜ್ಯುವೆಲ್ರಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ರೀ ಎಲ್ಲರಿಗೂ. ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣ್ರಿ.